ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣೆ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಸುವರ್ಣಗಡ್ಡೆಯ ಸುಕ್ಕ ಮಾಡುವ. ತುಂಬ ಬೇಗ ಆಗ್ತದೆ. ನಿಮಗೆ ಅರ್ಜೆಂಟಾಗಿ ಒಂದು ಪಲ್ಯ ಅಥವಾ ಸುಕ್ಕ ಮಾಡಬೇಕಂತಿದ್ರೆ ಈ ಥರ ಖಂಡಿತ ಮಾಡಿ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನೋಡಿ ಸುವರ್ಣಗಡ್ಡೆ ತೋರಿಸ್ತಾ ಇದ್ದೇನೆ. ಇದರ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ತೊಳೆದು ಇದು ಕಟ್ ಮಾಡ್ಕೋಬೇಕು. ನಿಮಗೆ ಸಣ್ಣ ಪೀಸ್ ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಮೀಡಿಯಮ್ ಸೈಜಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಸಿಪ್ಪೆಗಳನ್ನು ತೆಗೆದು ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದೆ. ಎಣ್ಣೆ ಕಾದ ನಂತರ 6 ಎಸಳು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಬೇಕು, ಅಂದರೆ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಅದು ಪಟಪಟ ಅಂದ ತಕ್ಷಣ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಕಾದ ನಂತರ ನಾವು ನೋಡಿ ಒಂದು ಈರುಳ್ಳಿಯನ್ನು ಇಲ್ಲಿ ಬಳಸ್ತಾ ಇದ್ದೇನೆ ನಾನು. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಏನು ಬರಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇವಾಗ ನಾನಿಲ್ಲಿ ಚಿಟಿಕೆ ಅರಸಿನವನ್ನು ಸೇರಿಸ್ತಾ ಇದ್ದೇನೆ. ನೋಡಿ ಇದನ್ನು ಕೂಡ ಚೆನ್ನಾಗಿ ಬೆರೆಸುವ. ನಾವು 2 ಸಣ್ಣ ಗಾತ್ರದ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡುವ, ಫ್ರೈ ಮಾಡುವ. ಆಮೇಲೆ ಉಪ್ಪು ನಿಮ್ಮ ಅನುಸಾರ ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ತುಂಬ ಬೇಗ ಕೂಡ ಆಗ್ತದೆ, ತುಂಬ ಒಳ್ಳೆ ರೆಸಿಪಿ ಕೂಡ. ಗಂಜಿ ಅಥವಾ ಚಪಾತಿ ಪೂರಿ ಜೊತೆನೂ ತುಂಬ ಒಳ್ಳೆಯದಾಗ್ತದೆ. ಇವಾಗ 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ಕೋಬೇಕು. ಮನೆಯಲ್ಲಿ ಇದು ಸರ್ವೇ ಸಾಮಾನ್ಯ ಇದ್ದೇ ಇರ್ತದೆ. ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಇವನ್ನೇ ಬಳಸಿ ನಾವು ಇವತ್ತು ಸುಕ್ಕ ಮಾಡುವ. ಇವಾಗ 2 ಚಮಚದಷ್ಟು ಹುಣಸೆ ರಸವನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇವನ್ನು ಚೆನ್ನಾಗಿ ಬೆರೆಸಿ ನಾವು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಸ್ವಲ್ಪ ಹೊತ್ತು ಟೊಮೆಟೊ ಬೆಂದ ನಂತರ ನೋಡಿ ಇದು ಚೆನ್ನಾಗಿ ಟೊಮೆಟೊ ಕೂಡ ಬೆಂದಿದೆ. ನಾವು ಇದಕ್ಕೆ ತೊಳೆದು ಇಟ್ಟ ಸುವರ್ಣಗೆಡ್ಡೆಯ ಪೀಸ್ಗಳನ್ನು ಇಲ್ಲಿ ಸೇರಿಸ್ಕೋಬೇಕು. ನೋಡಿ ಈ ಸುವರ್ಣಗಡ್ಡೆಯ ತುಂಡುಗಳನ್ನು ನಾನಿಲ್ಲಿ ಸೇರಿಸಿ ಇವನ್ನು ಚೆನ್ನಾಗಿ ನಾವು ಮಸಾಲ ಜೊತೆ ಬೆರೆಸ್ಕೋಬೇಕು. ಇವನ್ನು ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಅರ್ಧ ಲೋಟ ನೀರು ಸಾಕು, ಸಣ್ಣ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು. ಇವಾಗ ಇದನ್ನು ನಾವು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ನೋಡಿ ಇದನ್ನು ಮುಚ್ಚಿಟ್ಟು ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟ ನಂತರ ನೋಡಿ ಇದೀಗ ಬೆಂದಿದೆ ಸುವರ್ಣಗೆಡ್ಡೆ. ನೋಡಿ ನಿಮಗೆ ಒಂದು ನಾನು ಕಟ್ ಮಾಡಿ ಕೂಡ ಇಲ್ಲಿ ತೋರಿಸ್ತೇನೆ. ನೀವು ಇದನ್ನು ಒಂದು ಪೀಸ್ ಕಟ್ ಮಾಡಿದರೆ ಗೊತ್ತಾಗ್ತದೆ ಇದು ಬೆಂದಿದಾ ಇಲ್ವಾ ಅಂತ. ಇದೀಗ ಸುವರ್ಣಗೆಡ್ಡೆ ನೋಡ್ತಾ ನೋಡಿ ಇಲ್ಲಿ ಇದು ಬೆಂದಿದೆ. ಇದು ಬೇಗ ಬೇಯ್ತದೆ ಕೂಡ. ಇವಾಗ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು. 3/4 ಕಪ್ಪಷ್ಟು ತೆಂಗಿನ ತುರಿ. ಇವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಇವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಇದನ್ನು ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ನಾವು ಲೋ ಫ್ಲೇಮಲ್ಲಿ ಮುಚ್ಚಿಡ್ಕೋಬೇಕು. ನೋಡಿ ಇದನ್ನು ಲೋ ಫ್ಲೇಮಲ್ಲಿ ನಾವೀಗ ಒಂದು 2 ನಿಮಿಷ ಮುಚ್ಚಿಡುವ. ಇವಾಗ ಇದು ಸಾಕು, ಮಿಕ್ಸ್ ಮಾಡಿ ಆಯಿತು. ಇವಾಗ ಮುಚ್ಚಿಡಬೇಕು. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕು. ತೆಂಗಿನ ತುರಿ ಹಸಿ ಇರ್ತದೆ, ಅದಕ್ಕಾಗಿ ಇದು ಬೇಯಬೇಕು. ಇವಾಗ ನೋಡಿ ನಾವೀಗ ಗ್ಯಾಸ್ ಬಂದ್ ಮಾಡುವ. ಇವಾಗ ನಮ್ಮ ಸುವರ್ಣಗೆಡ್ಡೆಯ ಸುಕ್ಕ ಅಥವಾ ಪಲ್ಯ ಅಂತ ಹೇಳ್ಬೋದು ರೆಡಿಯಾಗಿದೆ. ಗಂಜಿ ಅಥವಾ ಪೂರಿ ಚಪಾತಿಯ ಜೊತೆ ತುಂಬ ಒಳ್ಳೆ ರೆಸಿಪಿ, ಒಳ್ಳೆ ಘಮ ಕೂಡ ಬರ್ತಾ ಉಂಟು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.